ಜರ್ಮನಿ ಕಂಪನಿ ಬೆಗ್ಗೆಫ್ 315 ಕೋಟಿ ಕೈಗಾರಿಕಾ ಘಟಕಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. 315 ಕೋಟಿ ಹೂಡಿಕೆ, 18 ತಿಂಗಳಲ್ಲೇ ಬೃಹತ್ ಘಟಕ ನಿರ್ಮಾಣ. ಕರ್ನಾಟಕದ ಕೈಗಾರಿಕಾ ವಲಯಕ್ಕೆ ಮತ್ತೊಂದು ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ. ಕೋಲಾರ ಜಿಲ್ಲೆಯ ವೆಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಕ್ರೋನ್ ಕಂಪನಿ 315 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಘಟಕಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆಯನ್ನ ನೀಡಿದ್ರು. ಕೇವಲ 18 ತಿಂಗಳಲ್ಲಿ ನಿರ್ಮಾಣಗೊಂಡಿರುವ ಈ ಘಟಕ 16,000 ಚದರ ಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಘಟಕದಿಂದ ಸುಮಾರು 400ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿದ್ದು ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಲಿದೆ. 2024ರ ಅಕ್ಟೋಬರ್ನಲ್ಲಿ ಹೂಡಿಕೆ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. 2025ರ ಫೆಬ್ರವರಿ 20ರಂದು ಭೂಮಿ ಪೂಜೆ ನಡೆದಿದ್ದು ದಾಖಲೆಯ ಅವಧಿಯಲ್ಲಿ ಘಟಕ ನಿರ್ಮಾಣ ಪೂರ್ಣಗೊಂಡಿದೆ. ಇಲ್ಲಿ ಬಾಟ್ಲಿಂಗ್, ಪ್ಯಾಕೇಜಿಂಗ್ ಹಾಗೂ ದ್ರವ ಆಹಾರ ಸಂಸ್ಕರಣೆಗೆ ಬೇಕಾದ ಅತ್ಯಾಧುನಿಕ ಯಂತ್ರಗಳನ್ನ ಉತ್ಪಾದಿಸಲಾಗುತ್ತೆ. ಗಂಟೆಗೆ 1 ಲಕ್ಷ ಬಾಟಲಿ ತಯಾರಿಸುವ ಸಾಮರ್ಥ್ಯದ ಯಂತ್ರಗಳು ಇಲ್ಲಿ ನಿರ್ಮಾಣವಾಗಲಿವೆ. ಕೋಲಾರ ವಿಮಗಲ್ ಭಾಗದ ಕೈಗಾರಿಕಾ ಬೆಳವಣಿಗೆಗೆ ಈ ಘಟಕ ಮತ್ತಷ್ಟು ವೇಗ ನೀಡಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.